ಹಸಿರೆಲೆಯ ಮರೆಯಲೆ ಕದ್ದು. ಎಲ್ರಿಗೂ ನಮಸ್ಕಾರ. ಕರ್ನಾಡು ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೀವು ಈಗ ವೀಕ್ಷಿಸುತ್ತಿರುವ ಸ್ಥಳ ಬಿಳಿಗಿರಿ ರಂಗನ ಬೆಟ್ಟ. ಇದನ್ನು BR ಹಿಲ್ಸ್ ಎಂತಲೂ ಕರೆಯುತ್ತಾರೆ. ಈ ಬೆಟ್ಟವು ಬೆಂಗಳೂರಿನಿಂದ 169 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರಿನಿಂದ 83 ಕಿಲೋಮೀಟರ್ ದೂರದಲ್ಲಿದೆ. ಬಿಳಿಗಿರಿ ರಂಗನ ಬೆಟ್ಟವು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನಲ್ಲಿದ್ದು, ಯಳಂದೂರು ಮಾರ್ಗವಾಗಿ ತೆರಳಬಹುದಾಗಿದೆ. ಯಳಂದೂರಿನಿಂದ 22 ಕಿಲೋಮೀಟರ್ ದೂರದಲ್ಲಿದೆ. ದಟ್ಟವಾದ ಕಾಡು, ತಂಪಾದ ವಾತಾವರಣ, ಹಕ್ಕಿಗಳ ಚಿಲಿಪಿಲಿ ಇದೆಲ್ಲ ಫೀಲ್ ಮಾಡ್ಕೊಂಡು ಹೋಗ್ತಾ ಇದ್ರೆ ದಾರಿ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಕಾಡಿನ ಮಧ್ಯದಲ್ಲಿ ವಾಹನಗಳನ್ನ ನಿಲ್ಸೋದು ಅಷ್ಟೊಂದು ಸೇಫ್ ಅಲ್ಲ. ಏಕೆಂದ್ರೆ ಕಾಡಿನಲ್ಲಿ ಕಾಡೆಮ್ಮೆ, ಚಿರತೆ, ಸೋಮಾರಿ ಕರಡಿಗಳು, ಆನೆಗಳ ಹಿಂಡೆ ಇವೆ. ತಮ್ಮ ಬಾಯಾರಿಕೆಯನ್ನು ನೀಗಿಸಿಕೊಳ್ಳಲು ರೋಡಿನ ಅಕ್ಕಪಕ್ಕದಲ್ಲಿರುವ ಹೊಂಡಗಳಲ್ಲಿ ನೀರನ್ನು ಕುಡಿಯಲು ಆಗಾಗ್ಗೆ ಬರ್ತಾ ಇರ್ತವೆ. ಬೆಳಗ್ಗೆ ಹಾಗೂ ಸಾಯಂಕಾಲದ ವೇಳೆ ಅತಿ ಹೆಚ್ಚಾಗಿ ಜನರ ಕಣ್ಣಿಗೆ ಕಾಣಿಸುತ್ತವೆ. ಕೋತಿಗಳಂತೂ ಲೆಕ್ಕವಿಲ್ಲದಷ್ಟು ನಿಮ್ನ ಎಂಟ್ರಿಯಿಂದ ಎಕ್ಸಿಟ್ ವರ್ಗೂ ಸ್ವಾಗತವನ್ನ ಕೋರ್ತಾನೆ ಇರ್ತವೆ. ನಮ್ಮ ಕನ್ನಡ ಚಲನಚಿತ್ರರಂಗ ಎಂದೂ ಮರೆಯಲಾಗದ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಶರಪಂಜರ ಚಲನಚಿತ್ರದ ಬಿಳಿಗಿರಿ ರಂಗಯ್ಯ ಗೀತೆಗೆ ಮಿನುಗುತ್ತಾರೆ ಕಲ್ಪನಾರವರು ನರ್ತಿಸಿರುವುದನ್ನು ನೋಡುವಾಗ ಹಿನ್ನೆಲೆಯಲ್ಲಿ ಕಾಣಸಿಗುವ ಆ ಸುಂದರ ತಾಣದ ಪ್ರಕೃತಿ ಸಿರಿ ನಿಮ್ಮನ್ನೆಲ್ಲ ಆಕರ್ಷಿಸಿರಬಹುದು. ಯಾವುದಿರಬಹುದು ಈ ರಮ್ಯ ತಾಣ ಎಂಬ ಪ್ರಶ್ನೆ ನಮ್ಮ ಮನದಲ್ಲಿ ಮೂಡಿದ್ದರೂ ಆಶ್ಚರ್ಯವಿಲ್ಲ. ಈ ಸುಂದರ ಸ್ಥಳವೇ ಶ್ರೀ ರಂಗನಾಥ ಸ್ವಾಮಿಯ ಸುಕ್ಷೇತ್ರ ಬಿಳಿಗಿರಿ ರಂಗನ ಬೆಟ್ಟ. ಬ್ರಹ್ಮಾಂಡ ಪುರಾಣದಲ್ಲಿ ದಕ್ಷಿಣದ ತಿರುಪತಿ ಎಂದು ಕರೆಯುತ್ತಾರೆ. ಈ ದೇವಸ್ಥಾನವು ಬೆಳಗ್ಗೆ 7ರಿಂದ ಮಧ್ಯಾಹ್ನ 2ರವರೆಗೆ ತೆರೆದಿರುತ್ತದೆ. ನಂತರ ಮತ್ತೆ ಸಂಜೆ 4ರಿಂದ 8ರವರೆಗೆ ಓಪನ್ ಆಗಿರುತ್ತೆ. ಈ ಬೆಟ್ಟವನ್ನು ಬಿಳಿಗಿರಿ ಬೆಟ್ಟ, ಬಿಳಿಕಲ್ಲು ಬೆಟ್ಟ, ಶ್ವೇತಾದ್ರಿ ಅಂತೆಲ್ಲ ಕರೀತಾರೆ. ಕಥೆಯೊಂದರ ಪ್ರಕಾರ ಬ್ರಹ್ಮಪುತ್ರರಾದ ವಸಿಷ್ಠ ಋಷಿಗಳು ವಿಶ್ವಾಮಿತ್ರರ ಕೋಪದಿಂದ ಶಾಪಗ್ರಸ್ತರಾಗಿ ತನ್ನ ಪುತ್ರರನ್ನೆಲ್ಲ ಕಳೆದುಕೊಳ್ಳುತ್ತಾರೆ. ಅನಂತರ ಸಂತಾನಾಪೇಕ್ಷೆಯಿಂದ ಕಾವೇರಿ ನದಿಯ ದಡದಲ್ಲಿರುವ ಬಿಳಿಗಿರಿ ರಂಗನ ಬೆಟ್ಟವನ್ನು ತಲುಪಿ ಅಲ್ಲಿದ್ದ ಔದುಂಬರ ವೃಕ್ಷದ ಕೆಳಗೆ ಶ್ರೀನಿವಾಸನ ಮೂರ್ತಿಯನ್ನು ಸ್ಥಾಪಿಸಿ ತಪಸ್ಸನ್ನು ಮಾಡುತ್ತಾರೆ. ಇದರಿಂದ ಸಂತುಷ್ಟಗೊಂಡ ಶ್ರೀನಿವಾಸ ಸ್ವಾಮಿಯು ವಸಿಷ್ಠ ಮಹರ್ಷಿಗಳಿಗೆ ಶಕ್ತಿ ಎಂಬ ಮಗನನ್ನು ಕರುಣಿಸುತ್ತಾರೆ. ಈ ಶಕ್ತಿಯ ಸಂತತಿಯೇ ಮುಂದೆ ಮಹಾಭಾರತ ಕಾವ್ಯವನ್ನು ರಚಿಸಿದ ವ್ಯಾಸ ಮಹರ್ಷಿಗಳು. ಅದಕ್ಕೆ ದಾಸರು ಹೇಳಿಕೊಟ್ರು, ಬಂದದ್ದೆಲ್ಲ ಬರಲಿ ಗೋವಿಂದನ ದಯವೊಂದಿರಲಿ. ಎಷ್ಟೇ ಜೀವನದಲ್ಲಿ ಕಷ್ಟಗಳು ಬರಲಿ, ಗೋವಿಂದ ಗೋವಿಂದ ಅನ್ನಿ ಹೂವೆತ್ತಿದ ಹಾಗೆ ಹತ್ತಿ ಎತ್ತಿದಂತೆ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ. ಮಧ್ವಾಚಾರ್ಯರು ಶಪಥ ಮಾಡಿ ಹೇಳಿದ್ದಾರೆ, ಹೇಳಿ ನೀವು ಅಚ್ಯುತ ಅನಂತ ಗೋವಿಂದ ಅಂತ ಹೇಳಿ, ನಿಮ್ಮ ಕಷ್ಟ ಪರಿಹಾರ ಆಗಲಿಲ್ಲ ಅಂದ್ರೆ ಕೇಳಿ, ಚಾಲೆಂಜ್ ಅಂತಾರೆ ಮಧ್ವಾಚಾರ್ಯರು. ನಮಗೆ ಅದರ ಎಚ್ಚರ ಇಲ್ಲ.
ಬಂದದ್ದೆಲ್ಲ ಬರಲಿ ಗೋವಿಂದನ ದಯವೊಂದಿರಲಿ. ಇದೊಂದು ತುಂಬಾನೇ ವಿಶೇಷವಾದಂತಹ ಮೂರ್ತಿ. ಇಂಥ ಮೂರ್ತಿಗಳು ಸಿಗೋದು ತುಂಬಾನೇ ಅಪರೂಪ. ತನ್ನ ಸೊಂಟದಲ್ಲಿ ಖಡ್ಗನ ಯಾವಾಗ್ಲೂ ಧರಿಸೇ ಇರ್ತಾರೆ. ದೂರದಿಂದ ನೋಡುವವರಿಗೆ ಬೆಳ್ಳಿ ಮೋಡಗಳಿಂದ ಆವೃತವಾದ ಈ ಬೆಟ್ಟ ಬೆಳ್ಳಗೆ ಕಾಣುವುದರಿಂದ ಈ ಬೆಟ್ಟಕ್ಕೆ ಬಿಳಿಗಿರಿ ರಂಗನ ಬೆಟ್ಟ ಅಂತ ಹೆಸರು ಬಂದಿದೆ. ಹಾಗೂ ಈ ಬೆಟ್ಟದಲ್ಲಿ ಬಿಳಿಯ ಬಣ್ಣದ ಶಿಲೆಗಳಿರುವುದರಿಂದ ಇದನ್ನು ಬಿಳಿಗಿರಿ ಬೆಟ್ಟ ಅಂತಲೂ ಕರೆಯುತ್ತಾರೆ. ನೀವು ಬನ್ನಿ ನಿಸರ್ಗದ ಸ್ವರ್ಗ ಬಿಳಿಗಿರಿ ರಂಗನ ಬೆಟ್ಟಕ್ಕೆ. ಟಿಪ್ಪು ಸುಲ್ತಾನ್ ರವರು ಬೇಟೆಯಾಡುವ ಸಮಯದ ಕಾರ್ಯಾಚರಣೆಯಲ್ಲಿ ಇಲ್ಲಿ ಭೇಟಿ ನೀಡಿದಾಗ ಇದರ ಪುನರುಜ್ಜೀವನ ಆಯಿತು ಎಂದು ಹೇಳಲಾಗಿದೆ. ಇಲ್ಲಿನ ಅತಿದೇವತೆ ಶ್ರೀ ಬಿಳಿಗಿರಿ ರಂಗನಾಥ ಹಾಗೂ ಶ್ರೀರಂಗಪಟ್ಟಣದ ರಂಗನಾಥ, ಶಿವನ ಸಮುದ್ರದ ಹಾಗೂ ತಿರುಚಿನಾಪಳ್ಳಿಯ ಶ್ರೀರಂಗ ವೆಂಕಟೇಶ್ವರ ಅಣ್ಣ ತಮ್ಮಂದಿರು ಎಂಬ ನಂಬಿಕೆ ಇಲ್ಲಿನವರದ್ದಾಗಿದೆ. ವರ್ಷಕ್ಕೆ 2 ಬಾರಿ ಇಲ್ಲಿ ಜಾತ್ರೆ ನಡೆಯುತ್ತೆ. ಆದರೂ ಯುಗಾದಿ ಕಳೆದ ನಂತರ ನಡೆಯುವ ಜಾತ್ರೆಯಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಬಿಳಿಗಿರಿ ಬೆಟ್ಟದಲ್ಲಿ ವಾಸವಾಗಿರುವ ಸೋಲಿಗರಿಗೂ ಬಿಳಿಗಿರಿ ರಂಗನಾಥ ಸ್ವಾಮಿಗೂ ವಿಶೇಷವಾದ ನಂಟಿದೆ ಎಂದು ಹೇಳಲಾಗಿದೆ. ಸೋಲಿಗರ ಬೊಮ್ಮೇಗೌಡನ ಪೋಡು ಎಂಬ ಸ್ಥಳದಲ್ಲಿ ವಾಸವಾಗಿದ್ದ ಬೊಮ್ಮೇಗೌಡನವರ ಮಗಳು ಕುಸುಮಾಲೆಯನ್ನು ಪ್ರೀತಿಸಿ ಮದುವೆಯಾಗಿದ್ದರಂತೆ. ಬಿಳಿಗಿರಿ ರಂಗನಾಥ ಸ್ವಾಮಿಯನ್ನು ಇಲ್ಲಿನ ಜನರು ಸೋಲಿಗರ ಭಾವ ಎಂದೇ ಕರೆಯುತ್ತಾರೆ. ಪ್ರತಿ 2 ವರ್ಷಕ್ಕೊಮ್ಮೆ 1 ಅಡಿ 9 ಇಂಚಿನಷ್ಟು ದೊಡ್ಡ ಚರ್ಮದ ಪಾದುಕೆಗಳನ್ನು ಇಲ್ಲಿ ಕಾಣಿಕೆಯಾಗಿ ಅರ್ಪಿಸುತ್ತಾರಂತೆ ಸೋಲಿಗ ಜನಾಂಗದವರು. ಪ್ರತಿದಿನ ರಾತ್ರಿ ದೇವರು ಪಾದುಕೆಗಳನ್ನು ಧರಿಸಿ ಈ ಬೆಟ್ಟದಲ್ಲಿ ಹಾಗೂ ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಓಡಾಡ್ಕೊಂಡು ಬರ್ತಾರೆ ಅನ್ನೋದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಪಾದುಕೆಗಳಿಂದ ಆಶೀರ್ವಾದ ಪಡೆದರೆ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಇಲ್ಲಿನ ಸೋಲಿಗ ಸಮುದಾಯದವರು ಇಂದಿಗೂ ಇದನ್ನು ಮುಂದುವರಿಸುತ್ತಾ ಬಂದಿದ್ದಾರೆ. ಈ ಕಾಡಿನಲ್ಲಿ ಬಹಳ ಹಿಂದಿನಿಂದಲೂ ಸೋಲಿಗರು ವಾಸ ಮಾಡುತ್ತಾ ಬಂದಿದ್ದು ಇಲ್ಲಿ ಸಿಗುವ ಅರಣ್ಯ ಉತ್ಪನ್ನಗಳೇ ಅವರ ಬದುಕಿಗೆ ಆಸರೆಯಾಗಿದೆ. ಹಲವಾರು ಸೋಲಿಗರು ಇನ್ನು ಇಂದಿಗೂ ಇದೇ ಬೆಟ್ಟದಲ್ಲಿ ವಾಸವಾಗಿದ್ದಾರೆ. ಹಾಗೂ ಇನ್ನೊಂದು ವಿಶೇಷತೆ ಏನಂದ್ರೆ, ಕಾಲ ಇಷ್ಟು ಮುಂದುವರೆದಿದ್ದರೂ ಅವರ ಹೆರಿಗೆಗಳನ್ನು ಅವರೇ ಮಾಡಿಕೊಳ್ಳುತ್ತಾರಂತೆ. ಜನವರಿ 2011ರಲ್ಲಿ ಈ ಪ್ರದೇಶವನ್ನು ಹುಲಿ ಸಂರಕ್ಷಿತ ಪ್ರದೇಶವೆಂದು ಘೋಷಿಸಲಾಯಿತು. ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ನೀವೇನಾದ್ರೂ ಬರಬೇಕು ಅಂತ ಅನ್ಕೊಂಡ್ರೆ ಬೆಂಗಳೂರು, ಮೈಸೂರು, ಚಾಮರಾಜನಗರ, ಯಳಂದೂರಿನಿಂದ ನೇರ ಬಸ್ ಸೌಲಭ್ಯವಿದೆ. ಪ್ರವಾಸಿ ಮಂದಿರ ಕೂಡ ಇದೆ. ಕೆ ಗುಡಿ ಅಂತ ಪ್ಲೇಸ್ ಇದೆ. ಕ್ಯಾಂಪಿಂಗು ಇರುತ್ತೆ. ಈ ಬೆಟ್ಟದಲ್ಲಿ ಕಾಡಾನೆ ಕರಡಿಗಳ ಕಾಟವಿದೆ. ರಾತ್ರಿ ಪ್ರಯಾಣ ಮಾಡದಿರುವುದು ಉತ್ತಮ. ಈ ಕೆ ಗುಡಿನ ಖ್ಯಾತ ದೇವರ ಗುಡಿ ಅಂತಲೂ ಕರೀತಾರೆ. ನೀವು ನೈಟ್ ಇಲ್ಲಿ ಸ್ಟೇ ಕೂಡ ಮಾಡ್ಬೋದು. ರೂಮ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಫೋಟೋಗ್ರಫಿ ಮತ್ತೆ ವಿಡಿಯೋಗ್ರಫಿಗೆ ತುಂಬಾನೇ ಅದ್ಭುತವಾದ ಜಾಗ ಇದು. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ. ಖಂಡಿತವಾಗಿಯೂ ಸ್ಥಳನ ಮಿಸ್ ಮಾಡ್ಕೋಬೇಡಿ. ಒಂದ್ಸಲ ಭೇಟಿ ಕೊಡಿ. ಆಗಸ್ಟ್ ಸೆಪ್ಟೆಂಬರ್ ನಿಂದ ಮಾರ್ಚ್ ಏಪ್ರಿಲ್ ವರೆಗೆ ತುಂಬಾನೇ ಅದ್ಭುತವಾಗಿರುತ್ತೆ ಜಾಗನ ನೋಡೋದಕ್ಕೆ. ಈ ಕಾಡಿನ ಮಧ್ಯ ನಿಂತು ನೀವು ಯಾವುದೇ ಫೋಟೋಗಳನ್ನ ತಗೊಳ್ಳೋ ಆಗಿಲ್ಲ. ನೀವಾಗೇನಾದ್ರೂ ಮಾಡಿದ್ರೆ ಫಾರೆಸ್ಟ್ ಆಫೀಸರ್ ಬಂದು ಫೈನ್ ಹಾಕ್ತಾರೆ. ಯಾಕೆಂದ್ರೆ ಈ ಕಾಡಿನಲ್ಲಿ ಅತಿ ಹೆಚ್ಚು ಹುಲಿಗಳ ಸಂಖ್ಯೆ ಜಾಸ್ತಿ ಇದೆ. ಹಾಗೂ 200ಕ್ಕೂ ಹೆಚ್ಚು ಪ್ರಾಣಿ ಪಕ್ಷಿಗಳ ಸಂತತಿ ಈ ಕಾಡಿನಲ್ಲಿದೆ. ಈ ಪ್ರದೇಶದಲ್ಲಿ ಯಾವುದೇ ಪ್ಲಾಸ್ಟಿಕ್ನ ತಗೊಂಡೋಗಿ ಬಿಸಾಡಬೇಡಿ. ಬಿಸಾಡೋದ್ರಿಂದ ಕಾಡಿನಲ್ಲಿರುವ ವನ್ಯಜೀವಿಗಳಿಗೆ ತೊಂದರೆ ಆಗುತ್ತೆ. ಈ ಕಾಡಿನಲ್ಲಿ ಸಫಾರಿನ ಇಷ್ಟಪಡೋರಿಗೆ ಸಫಾರಿ ಕೂಡ ಇದೆ. ನೀವು ಹೋಗ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಉಂಗುರ ಚೆಲ್ಲೋ ಹಿಮಗಂಡ ಪಯಣ ಹತ್ತಿರ ಹತ್ತಿರವಿತ್ತು ಎತ್ತರ ಕಾಣೋ ಬೆರಗಿನ ಕವನ ಇದು ಶೀತಲ ಹಿಮಾಲಯ